ವೆಲ್ಕಮ್ ಬ್ಯಾಕ್. ಡಿಸಿಎಂ ಪರಮೇಶ್ವರ ತವರು ಜಿಲ್ಲೆಯ ಘೋರ ಕಥನವಿದು. 25 ವರ್ಷ ಹೊರ ಜಗತ್ತೇ ಗೊತ್ತಿಲ್ಲದೆ ಅಮಾಯಕರು ಜೀತವನ್ನ ಮಾಡಿದ್ದಾರೆ. 12 ಅಮಾಯಕರು ಜೀತವನ್ನ ಮಾಡ್ತಾ ಇದ್ರು. ಕ್ರೂರಿಗಳು ಅವರಿಂದ ಜೀತವನ್ನ ಮಾಡಿಸ್ಕೊಳ್ತಾ ಇದ್ರು. ತುಮಕೂರು ಜಿಲ್ಲೆ ಕುಣಿಗಲ್ಲ ಪಾವಸಂದ್ರದಲ್ಲಿ ನಡೆದಿರುವಂತಹ ಘಟನೆ. ಚನ್ನೇಗೌಡ, ಶಶಿ ಮತ್ತು ರಘು ಅನ್ನೋರು ಈ ರೀತಿ ಕ್ರೌರ್ಯವನ್ನ ಮಾಡಿದ್ದಾರೆ. 12 ಅಮಾಯಕರನ್ನ ರಕ್ಷಣೆ ಮಾಡಿದ್ದಾರೆ ಎಸಿ ನಹಿದಾ ಜಂಜಂ ಅವರು. ಈಗಲೂ ಈ ಜೀತ ಪದ್ಧತಿ ಅನ್ನೋದು ಜೀವಂತವಾಗಿದೆ. ಅಲ್ಲಲ್ಲಿ ಅಧಿಕಾರಿಗಳ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅಮಾಯಕರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಬೇರೆ ಬದುಕನ್ನ ಕಟ್ಕೊಡುವಂತ ಪ್ರಯತ್ನಗಳು ನಡೀತಾ ಇದೆ. ಇಲ್ಲಿ 12 ಜನ ಅಮಾಯಕರು, ಈಗ 3 ಜನ ಆರೋಪಿಗಳ ವಿರುದ್ಧ ಕೇಸ್ ಆಗಿದೆ. 1-2 ವರ್ಷ ಅಲ್ಲ, ಹತ್ತತ್ರ 20 ವರ್ಷಗಳ ಮೇಲಾಯಿತು. ಕುಣಿಗಲ್ನ ಪಾವಸಂದ್ರದಲ್ಲಿ ಜೀತದಾಳ ಆಗಿ ಈ 12 ಅಮಾಯಕರನ್ನ ಇಟ್ಕೊಂಡ್ಬಿಟ್ಟಿದ್ರು. ಅದು ಕೂಡ ಡಿಸಿಎಂ ಅವರ ತುಮಕೂರಿನಲ್ಲೇ ಜೀತ ಪದ್ಧತಿ ಇನ್ನೂ ಕೂಡ ಜೀವಂತವಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಠಲ್ ಕುಮಾರ್. ಏನ್ ಕೆಲಸ ಮಾಡಿಸ್ಕೊಳ್ತಾ ಇದ್ರಂತೆ, ಮತ್ತೆ ಈ ಜೀತ ಕರ್ಕೊಂಬಂದಂತ ಸಂದರ್ಭದಲ್ಲಿ ಎಷ್ಟು ಜನರನ್ನ ಕರ್ಕೊಂಬಂದಿದ್ರು, ಏನಂತ ಹೇಳಿ ಕರ್ಕೊಂಬಂದಿದ್ರು, ಎಷ್ಟು ಸಾಲ ಕೊಟ್ಟಿದ್ರು, ಮತ್ತು ಹೊರ ಜಗತ್ತಿಗೆ ಇದು ಹೆಂಗ್ ಬಯಲಿಗೆ ಬಂತು? ಶರ್ಮಿತಾ, ಇಲ್ಲಿ ಎಷ್ಟು ವರ್ಷ ಅನ್ನೋದಕ್ಕಿಂತ ಇವರ ಒಂದು ಏನೋ 12 ಜನ ಫ್ಯಾಮಿಲಿ ಏನಿದ್ದಾರೆ ಇವ್ರನ್ನ ಸುಮಾರು 25-30 ವರ್ಷಗಳಿಂದಾನೇ ಕೂಡ ಈ ಒಂದು ಸ್ಥಳಕ್ಕೆ ತಂದಿರುವಂತದ್ದು. ಸಾಲ ಅಂದ್ರೆ ಇವ್ರಿಗೆ ಯಾವ ರೀತಿ ಸಾಲ ಕೊಟ್ಟಿದ್ದಾರೆ ಅಂದ್ರೆ, ಎಕ್ಸಾಂಪಲ್ ಇವ್ರಿಗೆ ಕೆಲಸ ಮಾಡುವಂತ ವೇಳೆಯಲ್ಲಿ ಏನಾದ್ರು ಸಣ್ಣ ಪುಟ್ಟ ಗಾಯಗಳಾಗಿ ಅಥವಾ ಮೈಕೈ ನೋವಾಗಿ ಜ್ವರ ಬಂತು ಅಂದ್ರೆ ಅದಕ್ಕೆ ಏನು ಮಾತ್ರೆಗಳು ಅಥವಾ ಔಷಧಿ ತಂದು ಕೊಡ್ತಾರೆ. ಆ ಔಷಧಿ ದುಡ್ಡಿಗೂ ಕೂಡ ಇವರು ಬಡ್ಡಿಯಾಗಿ ಹಾಕಿರ್ತಕ್ಕಂಥದ್ದು. ಬರೀ 40 ರೂಪಾಯಿಗೆ 4,000 ಬಡ್ಡಿ ಆಗಿದೆ. ಆ 4,000ಕ್ಕೆ 4 ಲಕ್ಷ ಬಡ್ಡಿ ಆಗಿದೆ ಅಂತ ಹೇಳಿ ಅಲ್ಲಿ ಜೀತ ಮಾಡಿಸ್ಕೊಳ್ತಾ ಇರ್ತಕ್ಕಂಥದ್ದು. ಸುಮಾರು 12 ಜನ ಕುಟುಂಬಗಳನ್ನ ಅಲ್ಲೇ ಒಂದು ಸಣ್ಣದಾಗಿ ಶೆಡ್ ಅನ್ನ ಮಾಡಿ ಅಲ್ಲಿ ಅವ್ರನ್ನ ಕುಡಿ ಹಾಕಿರ್ತಕ್ಕಂಥದ್ದು. ಅದು ಈ ಒಂದು ಕೃತ್ಯ ಯಾಕೆ ಸರ್ಕಾರ ಗಮನಕ್ಕೆ ಅಥವಾ ಸ್ಥಳೀಯ ಪೊಲೀಸರಿಗೆ ಗಮನಕ್ಕೆ ಬಂದಿಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಸುಮಾರು 25-30 ಎಕರೆಯಲ್ಲಿ ಇರುವಂತಹ ಸರ್ಕಾರಿ ಗೋಮಾಳ ಜಮೀನಲ್ಲಿ ಒಂದು ಅಕ್ರಮ ಕಲ್ಗಾಣಿಗಾರಿಕೆ ನಡೀತಾ ಇತ್ತು. ಅಲ್ಲಿ ಯಾವುದೇ ರೀತಿಯಾದಂತ ಕ್ರಷರ್ ಮೆಷಿನ್ಸ್ ಆಗ್ಲಿ ಅಥವಾ ಬೇರೆ ಬೇರೆ ಯಂತ್ರೋಪಕರಣಗಳಾಗ್ಲಿ ಯಾವ್ದನ್ನು ಕೂಡ ಉಪಯೋಗಿಸ್ತಾ ಇಲ್ಲ. ಸುಮಾರು 100 ಅಡಿ ಫೀಟ್ ಇಂದ ಏನೋ ಇವ್ರ ಕೈಲಿ ಕಲ್ಲನ್ನ ಓಡಿಸ್ತಾ ಇರ್ತಕ್ಕಂಥದ್ದು. ಅಲ್ಲಿ ಏನೋ ಕಲ್ಲು ಹೊಡೆಯುವಂತವ್ರಿಗೆ, ಅಷ್ಟು ಬೆವರು ಸುರಿಸಿ ಕೆಲಸ ಮಾಡುವಂತವ್ರಿಗೆ ಡೈಲಿ ಏನಿಲ್ಲ ಅಂದ್ರೆ 1 ಲೋಡ್ ಕಲ್ಲು ಹೊಡೆದ್ರೆ 8,000-9,000 ರೂಪಾಯಿಯನ್ನ ದಿನಗೂಲಿಯಾಗಿ ಕೊಡ್ಲಾಗುತ್ತೆ, ಅಂದ್ರೆ ಕಾಂಟ್ರಾಕ್ಟರ್ ಆಗಿ ಕೊಡ್ಲಾಗುತ್ತೆ. ಆದ್ರೆ ಇವ್ರಿಗೆ ಕೊಡ್ತಾ ಇದ್ದಿದ್ದು ಪ್ರತಿನಿತ್ಯ 150-200 ರೂಪಾಯಿಗಳು ಅಷ್ಟೇನೆ. ಅದು ಕೂಡ ಇವರಿಗೆ ಮನ್ಸಿಗೆ ಇಷ್ಟ ಆದ್ರೆ ಕೊಡ್ತಾ ಇದ್ರು, ಇಲ್ಲ ಅಂದ್ರೆ ಕೇಳಿದ್ರೆ ಅಲ್ಲಿ ಸ್ಥಳೀಯರನ್ನೇ ಎಲ್ಲಾನು ಕೂಡಾಕಿ ಹೊಡಿತಾ ಇರ್ತಕ್ಕಂಥದ್ದು. ಈ ಒಂದು ಘಟನೆ ಏನೋ ಒಂದು NGO ಇಂದ ತುಮಕೂರು ಎಸಿ ನೈದಾ ಜಂಜಂಗೆ ಗಮನಕ್ಕೆ ಬಂದಿರ್ತಕ್ಕಂಥದ್ದು. ಕೂಡಲೇ ಸ್ಥಳಕ್ಕೆ ಇವರು ದಾಳಿ ಮಾಡಿದಂತ ವೇಳೆಯಲ್ಲಿ ಏನು ಈ ಆರೋಪಿಗಳು, ಪ್ರಮುಖ ಆರೋಪಿಗಳು ಏನಿದ್ದಾರೆ ಶಶಿಕುಮಾರ್, ರಘು ಮತ್ತೆ ಚನ್ನೇಗೌಡ ಏನಿದ್ದಾರೆ, ಇವರು ಓಡಿ ಹೋಗಿರ್ತಕ್ಕಂಥದ್ದು. ಈಗಾಗ್ಲೇನೆ ಇವ್ರನ್ನು ಕೂಡ ಪೊಲೀಸರು ಇಲ್ಲಿವರೆಗೂ ಏನಕ್ಕೆ ಬಿಟ್ಟಿದ್ದಾರೆ, ಅರೆಸ್ಟ್ ಮಾಡಿಲ್ಲ. ಯಾಕಂದ್ರೆ ಇವ್ರ ಮೇಲೆ ಅಕ್ರಮ ಜೀತದಾಳು ಪದ್ಧತಿ ಆಕ್ಟ್ ನಡಿ, ಜೊತೆಲಿ SC ಆಕ್ಟ್ ನಡಿ ಎಲ್ಲ ರೀತಿಯಾದಂತ ಕೂಡ ಕೇಸ್ ಬುಕ್ ಆಗಿದ್ದಾವೆ. ಆದ್ರೂ ಕೂಡ ಇವ್ರನ್ನ ಅರೆಸ್ಟ್ ಮಾಡ್ದಲ್ಲಿ ಏನಕ್ಕೆ ಪೊಲೀಸು ಮೀನಾಮೇಷ ಎಣಿಸ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಲ್ಲ. ಇವರಿಂದ ಯಾರಾದ್ರೂ ಬೇರೆ ಬೇರೆ ದೊಡ್ಡವರ ಕೈವಾಡ ಇದೆ ಅಂತ ಹೇಳಿ ಕೂಡ ಅದು ಕೂಡ ಒಂದು ಪ್ರಶ್ನಾರ್ಥಕವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಇಷ್ಟು ಜನರನ್ನ ರೆಸ್ಕ್ಯೂ ಮಾಡಿದ್ದಾರೆ, ಇವರಿಗೆ ತಕ್ಷಣವಾಗಿ ಎಸಿ ಮುಂದೆ ನಿಂತು ಸ್ಥಳೀಯವಾಗಿ ಇವ್ರಿಗೆಲ್ಲ ಒಂದು ರೆಸ್ಕ್ಯೂ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸರ್ಕಾರದಿಂದ ಇವರಿಗೆಲ್ಲ ಯಾವ್ಯಾವ ರೀತಿಯಾಗಿ ಇವರಿಗೆ ಪರಿಹಾರ ಬೇಕು ಅದನ್ನೆಲ್ಲ ಮಾಡ್ತಕ್ಕಂಥದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ವಿಠಲ್ ಕುಮಾರ್ ಈ ಕ್ಷಣದ ಮಾಹಿತಿಯನ್ನು ಕೊಡೋದಕ್ಕೆ. KGF ಸಿನಿಮಾವನ್ನು ಮೀರಿಸುತ್ತೆ ಕ್ರೂರಿಗಳ ಕ್ರೌರ್ಯ. ಕ್ವಾರಿಯಲ್ಲಿ ಜೀತಕ್ಕಿದ್ದವರ ಶೋಚನೀಯ ಸ್ಥಿತಿ ಹೇಗಿತ್ತು ಗೊತ್ತಾ? ಇನ್ನು ಕ್ವಾರಿಯಲ್ಲೇ ಹುಟ್ಟುತ್ತಾ ಇದ್ರು ಅವರು, ಕ್ವಾರಿಯಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಸ್ಥಿತಿ ಇತ್ತು ಅನ್ನೋದು ಗೊತ್ತಾಗಿದೆ. ತಂದೆ ಸಾಲಕ್ಕೆ 9ನೇ ತರಗತಿ ಬಾಲಕನನ್ನ ಜೀತಕ್ಕೆ ಅಂತೇಳಿ ಇರಿಸ್ಕೊಂಡಿದ್ರು. 100 ಅಡಿ ಆಳದಿಂದ ತಲೆ ಮೇಲೆನೆ ಕಲ್ಲನ್ನ ಹೊರಬೇಕಾಗಿತ್ತು. ಕೆಲಸ ಮಾಡದೇ ಇದ್ರೆ ದೊಣ್ಣೆಗಳಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ಮಾಡ್ತಾ ಇದ್ರಂತೆ ಕೂಡ ಹಾಕಿ. ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೇಳ್ತಾ ಇರಲಿಲ್ಲ, ಒಟ್ನಲ್ಲಿ ಕೆಲಸ ಮಾಡಬೇಕು. ಮಾತ್ರೆ ಖರೀದಿಗೆ ಕೊಟ್ಟ ದುಡ್ಡಿಗೂ ಕೂಡ ಬಡ್ಡಿಯನ್ನ ಹಾಕ್ತಾ ಇದ್ರಂತೆ ಕ್ರೂರಿಗಳು. ಕ್ವಾರಿಯಲ್ಲಿನ ಕ್ರೌರ್ಯವನ್ನ ಬಿಚ್ಚಿಟ್ಟಿದ್ದಾರೆ ಎಸಿ ನಹಿದಾ ಜಂಜಂ ಅವರು. ಇಷ್ಟೆಲ್ಲ ಘಟನೆ ಬಗ್ಗೆ ಮಾಹಿತಿ ಇದ್ರೂ ಕೂಡ ಹುಲಿಯೂರುದುರ್ಗ ಪೊಲೀಸರು ಯಾಕೆ ಸುಮ್ಮನಿದ್ರು ಅಂತ ಹೇಳಿ ಅನುಮಾನಗಳು ವ್ಯಕ್ತವಾಗಿದೆ. ಜೀತಕ್ಕಿದ್ದೀವಿ. ಆಮೇಲೆ ನಾವು 25 ವರ್ಷದ ಮುಂಚೆ ನಾವು 4,000 ನಾವು ಏನು ಸಾಲ ತೊಗೊಂಡಿದ್ವಿ ಆ ಸಾಲಕ್ಕೆ ಬಡ್ಡಿ ಮಾಡಿ ನಮಗೆ ಪೆನಾಲ್ಟಿ ಹಾಕಿ, ಮತ್ತು ಯಾವುದಾದ್ರೂ ನಮಗೆ ಹುಷಾರಿಲ್ಲ ಅಂದಾಗ ಎಲ್ಲ ಅವರು ಅದಕ್ಕೆ ಪೆನಾಲ್ಟಿ ಹಾಕೋದು. ಅವ್ರಿಗೇನಾದರೂ ಸ್ವಲ್ಪ ಟ್ಯಾಬ್ಲೆಟ್ಸ್ ತಂದು ಕೊಟ್ಟರು ಅದಕ್ಕೆ ಮತ್ತೆ ಅವ್ರ ಇಂಟ್ರೆಸ್ಟ್ ಬಡ್ಡಿ ಮಾಡಿ ನಮಗೆ 4 ಲಕ್ಷ ಆಗಿದೆ.
ಈಗ ಸಾಲ ಬಾಧೆನೂ ನಮಗೆ ಜಾಸ್ತಿ ಇದೆ. ಅದು ನಾವು ತೀರಿಸಿಲ್ಲ ಅಂದರೆ ನಮಗೆ ತುಂಬ ಅವಾಚ್ಯ ಶಬ್ದಗಳಲ್ಲಿ ಬೈತಾರೆ ಮತ್ತು ಹಿಂಸೆ ಎಲ್ಲ ಇದೆ ಅಂತೆಲ್ಲ ಅವರು ಹೇಳ್ತಾರೆ. ತಂದೆ ತೀರೋಗಿರೋದಕ್ಕೆ ನಾವು ಮುಜಿತ ಮಾಡ್ತಿದ್ದೀವಿ ಅಂತ ಮಕ್ಕಳು ಹೇಳ್ತಾರೆ. ಎಷ್ಟೊಂದು ಜನ ನಾವೇ ಸಾಲ ತೊಗೊಂಡಿದ್ವಿ 20 ವರ್ಷದ ಮುಂಚೆ, ಅದನ್ನು ತೀರಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಆರೋಪಿಗಳ್ದು FIR ನಿನ್ನೆ ರಾತ್ರಿ ಆಗಿದೆ, ಅವ್ರಿಗೆ ಹುಡುಕ್ತಾ ಇದ್ದಾರೆ. ಇವರೆಲ್ಲರೂ ಸೇಫ್ ಆಗಿದ್ದಾರೆ. ಎಲ್ಲರೂ ಸಾಂತ್ವನ ಕೇಂದ್ರ ಮತ್ತು CST ಹಾಸ್ಟೆಲ್ ಇದ್ದಾರೆ, ಭಯದಲ್ಲಿದ್ದಾರೆ. ನಾವು ಕೌನ್ಸಿಲಿಂಗ್ ಮಾಡಿದ್ದೀವಿ, ಅವ್ರಿಗೆ ಧೈರ್ಯ ಹೇಳಿದ್ದೀವಿ. ಬೆಲೆ ಇಲ್ಲದೆ ಮಾವು ಬೆಳೆಗಾರರು ಕಂಗಾಲಾಗಿದ್ದಾರೆ. ಫಲ ಕೊಡುವಂತ ಮಾವಿನ ಮರಗಳಿಗೆ ರೈತರು ಕೊಡ್ಲಿ ಏಟನ್ನ ಕೊಡ್ತಾ ಇದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಮಾವಿನ ತೋಟಗಳಿಗೆ ಕೊಡ್ಲಿ ಏಟು ಬೀಳ್ತಾ ಇದೆ. ವಲಗಲಬುರ್ರೆ, ತೊಟ್ಲಿ, ಮುದುವಾಡಿ, ವಾನರಾಶಿ ಗ್ರಾಮದಲ್ಲಿ 16 ಎಕರೆ ಮಾವು ಮರಗಳನ್ನ ಬೆಳೆದಿದ್ದಾರೆ. ಆದರೆ ರೈತರೇ ಆ ಮರಗಳನ್ನ ಈಗ ನಾಶ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ನಮಗೆ ನಷ್ಟನೇ ಜಾಸ್ತಿ ಆಗ್ತಾ ಇದೆ, ಲಾಭ ಅಂತೂ ಬರ್ತಾ ಇಲ್ಲ. ಯಾಕಂದ್ರೆ ಬೆಲೆ ಕಡಿಮೆ ಇದೆ. ಬೆಂಬಲ ಬೆಲೆಗೋಸ್ಕರ ಸಾಕಷ್ಟು ದಿನಗಳಿಂದ ಪ್ರತಿಭಟನೆಗಳು ವ್ಯಕ್ತವಾಗ್ತಲೇ ಇದೆ ಕೋಲಾರ ಭಾಗದಲ್ಲಿ. ಈಗ ನಷ್ಟ ಆಗ್ತಿದೆ ನಮ್ಗೆ, ವರ್ಷದಿಂದ ವರ್ಷಕ್ಕೆ ಸಾಲ ಮಾಡ್ಕೊಂಡಿದ್ವಿ, ಅದರಿಂದ ಏನು ನಮಗೆ ಸಾಲ ತೀರ್ಸಕ್ಕೂ ಸಾಧ್ಯ ಆಗ್ತಿಲ್ಲ ಅಂತೇಳಿ ರೈತರು ತಮ್ಮ ತೋಟಗಳನ್ನ, ಮಾವಿನ ಮರಗಳನ್ನ ಕಡಿಯುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಇಟ್ಟಿಗೆ, ಹೆಂಚು ಫ್ಯಾಕ್ಟರಿಗಳಿಗೆ ಈ ಮರಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. 8 ರಿಂದ 10 ವರ್ಷ ಬೆಳೆಸಿದ್ದಾರೆ ಮರಗಳನ್ನ, ಅದನ್ನೇ ಅವರೇ ಕಟಾವು ಮಾಡ್ತಾ ಇದ್ದಾರೆ. ಅಂದ್ರೆ ನೋವಿದೆ, ಇಲ್ಲ ಅಂತಲ್ಲ, ಆದರೆ ಆರ್ಥಿಕವಾಗಿ ಸಂಕಷ್ಟದ ಪರಿಸ್ಥಿತಿ ಎದುರಿಸ್ತಾ ಇದಾರಲ್ಲ, ಹಾಗಾಗಿ ಆ ನೋವಿನಲ್ಲೇ ಮರಗಳನ್ನ ರೈತರು ಕಟ್ ಮಾಡಿಸ್ತಾ ಇದ್ದಾರೆ. ಹತ್ತಾರು ಎಕರೆ ಬೆಳೆದಿದ್ದಂತ ಮಾವಿನ ಮರಗಳಿಗೆ ಈಗ ಕೊಡ್ಲಿ ಏಟ್ ಬಿದ್ದಿದೆ. ಆ ಮರಗಳನ್ನ ರೈತರು ಕಟ್ ಮಾಡಿಸ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನಮಗೆ ಆದಾಯ ಕಡಿಮೆ ಆಗ್ತಿದೆ. ಆದಾಯ ಕಡಿಮೆ ಆಗ್ತಿರೋದ್ರಿಂದ ನಷ್ಟನೇ ಆಗ್ತಾ ಇದೆ, ಲಾಭ ಅಂತೂ ಏನೂ ಆಗ್ತಾ ಇಲ್ಲ. ಸೊ ಇದ್ರ ಬದಲು ನಾವು ಬೇರೆ ಬೆಳೆ ಏನಾದರೂ ಬೆಳ್ಕೊಳ್ತೀವಿ, ಪರ್ಯಾಯ ಬೆಳೆ, ಇದರಿಂದ ನಮಗೆ ಲಾಭ ಇಲ್ಲ. ಕೋಲಾರ ಭಾಗದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯನ್ನ ಬೆಳೀತಾರೆ. ಬೆಂಬಲ ಬೆಲೆಗೂ ಕೂಡ ರೈತರು ಪಟ್ಟನ್ನ ಹಿಡಿದು ಕೂತಿದ್ದಾರೆ. 47,000 ಹೆಕ್ಟೇರ್ನಲ್ಲಿ ಮಾವನ್ನ ರೈತರು ಬೆಳೆದಿದ್ದಾರೆ. 70 ಎಕರೆ ಪ್ರದೇಶದಲ್ಲಿ 2,000 ಮರಗಳನ್ನ ಈಗ ಕಟಾವು ಮಾಡಿದ್ದಾರೆ. ಈಗ ನೋವಂತೂ ಸಹಜವಾಗಿ ಆಗುತ್ತೆ, ಯಾಕಂದ್ರೆ ಮಕ್ಕಳ ತರನೇ ಸಾಕಿರ್ತಾರೆ ಈ ಮರಗಳನ್ನ. ಆದ್ರೆ ನಮ್ಗೆ ಸಾಲ ಜಾಸ್ತಿ ಆಗ್ತಿದೆ, ಬೆಲೆ ಕಮ್ಮಿ ಇದೆ, ನಷ್ಟ ಆಗ್ತಿದೆ. ಹಿನ್ನೆಲೆಯಲ್ಲಿ ಬೇರೆ ಆಪ್ಷನ್ ಇಲ್ಲ ಅವ್ರ ಹತ್ರ. ಪರ್ಯಾಯ ಬೆಳೆ ಬೆಳೆಯುವಂತ ನಿಟ್ಟಿನಲ್ಲಿ ಈಗ ಎಕರೆಗಟ್ಲೆ ಸುಮಾರು ವರ್ಷದಿಂದ ಬೆಳೆಸಿದ್ರು, ಪಾಪ 8-10 ವರ್ಷದಿಂದ ಬೆಳೆಸಿದ್ದಾರೆ ಆ ಮರಗಳನ್ನ, ಈಗ ಕಟ್ ಮಾಡಿಸ್ತಾ ಇದ್ದಾರೆ. ಜಿಲ್ಲೆ ರಾಜ್ಯದ ಅತಿ ಹೆಚ್ಚು ಮಾವು ಬೆಳೆಯುವಂತ ಹೆಸರುವಾಗಿರುವಂತ ಇವತ್ತು ಕೊಡಲಿ ಏಟು ಹಾಕೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ರೈತನು ನೊಂದು ಬೆಂದು ಇವತ್ತು 20-25 ವರ್ಷಗಳ ಮರಗಳು ಕಟಾವು ಮಾಡ್ತಾ ಇದ್ದಾರೆ. ಯಾಕೆ ಅಂದ್ರೆ ಮಾವಿಗೆ 2 ವರ್ಷಗಳಿಂದ ರೇಟ್ ಸಿಗ್ತಾ ಇಲ್ಲ ಸರ್, ಬೆಂಬಲ ಬೆಲೆ ಕೊಡೋಕ್ಕೂ ಇಲ್ಲ. ಏನು ರೈತರು, ಮಾವು ಬೆಳೆಗಾರರು, ರೈತ ಸಂಘಟನೆಗಳು ಬೀದಿಗೆ ಬಂದು ಹೋರಾಟ ಮಾಡಿ ಪೊಲೀಸರ ಹತ್ರ ಬೂಟ್ ಕಾಲ ತಿಂದು ಇವತ್ತು ನಾವು 4 ರೂಪಾಯಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ಈ ಮಾವಿಗೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ರೈತರು ನೊಂದು ಇವತ್ತು ಕಟಾವು ಮಾಡ್ತಾರೆ. ಇದು ತೊಟ್ಲಿ ಗ್ರಾಮದಲ್ಲಿ ಸುಮಾರು 20 ಎಕರೆ ರೈತರು, 20 ಎಕರೆ ಜಮೀನು, 4 ಜನ ರೈತರು ನೋಂದಾಣಿಕೆ. ಇದೇ ಥರ ಮದನಹಳ್ಳಿ, ಓಳೂರು, ಐತ್ರಾಸಹಳ್ಳಿ, ಸುಗುಟೂರು, ಮದನಹಳ್ಳಿ ಸುಮಾರು 100ಕ್ಕೆ 30% ಈ ಬಾರಿ ಜಿಲ್ಲೆಯಲ್ಲಿ ಮಾವು ಕಟಾವು ಮಾಡ್ತಾ ಇದ್ದಾರೆ ರೈತರು. ಯಾಕೆ ಅಂದ್ರೆ ಮಾವು ಇವತ್ತು ಮಾವಿನ ಮರಗಳ ಕೆಳಗಡೆ ಬೇರೆ ಬೆಳೆ ಬೆಳೆಯೋಕೆ ಪರ್ಯಾಯ ಬೆಳೆ ಆಗ್ತಾ ಇಲ್ಲ, ಮಾರಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವು 2 ಎಕರೆ ಮಾವಿನ ತೋಟ ಬೆಳೆದಿದ್ವಿ. ಮಾವಿನಕಾಯಿ ಬಿಟ್ಟಿದ್ರು ಅದ್ರ ಬೆಲೆ ನಮಗೆ ಕೈಗೆ ಸಿಗ್ತಾ ಇಲ್ಲ. ಅದಕ್ಕೂ ಬಂಡವಾಳನೂ ಜಾಸ್ತಿ ಆಗಿಬಿಟ್ಟಿದೆ. ಅದು ಕೆಲವು ದಿನ ಕೊಡ್ತಾರೆ, ಕೆಲವು ದಿನ ಅಲ್ಲಿ ನಿಲ್ಲಿಸ್ತಾವ್ರೆ. ಅವ್ರೊಂಥರ ಬೇಕಾಬಿಟ್ಟು ಕೆಲಸ ಮಾಡ್ತಾವ್ರೆ. ಅವರು ಎಲ್ಲರಿಗೂ ಒಂದೇ ರೀತಿಯಾಗಿ ಮಾಡ್ತಾ ಇಲ್ಲ. ಅವ್ರು ಏನಿದ್ರು ಒಂಥರ ರಾಜಕೀಯದ ಮೇಲೆ ಮಾಡ್ತಾವ್ರೆ ಅವ್ರ ವ್ಯವಹಾರ. ನಮ್ಮದು 2 ಎಕರೆ ಮಾವಿನ ತೋಪ ಐತಿ ಇಲ್ಲಿ ತೋತಾಪುರಿ. ಇವಾಗ ಅದು ಕಿತ್ತು ಮಾರಾಟ ಮಾಡಬೇಕಾದ್ರೂ ಅದನ್ನು 15,000 ರೂಪಾಯಿ ಖರ್ಚು ಬರ್ತದೆ. ಅದು ಅರ್ಧ ಖರ್ಚು ಬರಲ್ಲ. ಅದು ಅವ್ರ ಬೆಂಬಲ ಬೆಲೆನೂ ಅವ್ರು 2 ರೂಪಾಯಿ 3 ರೂಪಾಯಿ ಕೊಡ್ತಾವ್ರೆ, ನಮ್ಗೆ ಏನಕ್ಕೂ ಸಿಕ್ಕದಲ್ಲ. ಅದಕ್ಕೋಸ್ಕರ ಸುಮ್ಮನೆ ಇದ್ದೀವಿ ನಾವು. ಎಲ್ಲ ಕೊಳ್ತೋಗ್ಬಿಟ್ಟಿದೆ ಎಲ್ಲಾನು. ಅದಕ್ಕೋಸ್ಕರ ಕೇಳಿದ್ರೆ ನಾವು ಸುಮ್ಮನೆ ಇದ್ದೀವಿ ಅಷ್ಟೇ. ಈ ಸಾರಿ ಬಂಡವಾಳ ಒಂದು 20-25,000 ರೂಪಾಯಿ ಬಂಡವಾಳ ಔಷಧಿಗೆ ಕೊಟ್ಟಿದ್ದೀನಿ ಗಾಡಿ. ಸರಿ, ಇವಾಗ ಮಾರಾಟ ಮಾಡಿದ್ರೆ ಬಿಯರ್ ಸಾಗಿಸ್ತಾ ಇದ್ದ ಲಾರಿ ಪಲ್ಟಿ ಆಗಿದೆ. ರಸ್ತೆಯಲ್ಲಿ ಚೆಲ್ಲಾಡ್ಬಿಟ್ಟಿದಾವೆ ಬಿಯರ್ ಬಾಟಲ್ಗಳು. ಹಾಸನ ಬಳಿಯ ದೊಡ್ಡಪುರದ ಬಳಿಯಲ್ಲಿ ಘಟನೆ ಆಗಿರೋದು. ಲಾರಿ ಪಲ್ಟಿಯಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಿಯರ್ ಹಾನಿಯಾಗಿದೆ. ನಗರದ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶದಿಂದ ಕೊಪ್ಪಳಕ್ಕೆ ತೆರಳುತ್ತಾ ಇತ್ತು ಈ ಬಿಯರ್ ತುಂಬಿದಂತ ಲಾರಿ. ಸುಮಾರು 1,100 ಕೇಸ್ ಬಿಯರ್ ಬಾಟಲ್ಗಳಿಗೆ ಹಾನಿಯಾಗಿದೆ. ಟೈರ್ ಬ್ಲಾಸ್ಟ್ ಆಗಿದ್ರಿಂದ ಲಾರಿ ಪಲ್ಟಿಯಾಗಿ ಈ ಅವಘಡ ಸಂಭವಿಸಿದೆ. ಬ್ಲಾಸ್ಟ್ ಆಗಿ ಕಂಟ್ರೋಲ್ ಸಿಕ್ಕಿಲ್ಲ, ಡೌನ್ ಅಲ್ಲ ಮುಗ್ಬಿಟ್ಟೈತೆ.
ಮತ್ತಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.